ಗ್ಯಾರಂಟಿ ಎಷ್ಟು ಶಾಪ ಆಗಿದೆ ಸರ್ ನಿಮ್ಮ ಕ್ಷೇತ್ರಕ್ಕೆ? ಗ್ಯಾರಂಟಿ ಬಗ್ಗೆ ನಾನೇನು ಮಾತಾಡಲ್ಲ. ಯಾಕೆ ಅಂತಂದರೆ ಗ್ಯಾರಂಟಿನ ಈಗ ಏನು 5 ಕೊಡ್ತಾ ಇದ್ದಾರೆ, ಇನ್ನು 10 ಕೊಡಲಿ. ಓಕೆ. ಆದರೆ ಅದ್ರ ಬಗ್ಗೆ ನಾನು ತಕರಾಲಿಲ್ಲ. ಯಾಕೆಂದರೆ ಗ್ಯಾರಂಟಿ ಫಲಾನುಭವಿಗಳಿಗೆ ಅನುಕೂಲ ಆಗಲಿ. 2,000 ಕೊಡ್ತಾ ಇರೋದು 4,000 ಕೊಡಲಿ. ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೂ ಸಹ ಹಣವನ್ನು ಕೊಡ್ತಕ್ಕಂಥದ್ದನ್ನು ಅವರು ಪ್ಲ್ಯಾನ್ ಮಾಡಬೇಕು. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಬರೀ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಅಭಿವೃದ್ಧಿ ಅಂತ ಇದ್ದಾರೆ. ಕ್ಷೇತ್ರಕ್ಕೆ ಇವಾಗ RDPR ಇಂದ 10 ಕೋಟಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎತ್ತಿನೊಳೆ ಪ್ರಾಜೆಕ್ಟು ನಮ್ಮಲ್ಲಿ ಹೋಗಿರ್ತಕ್ಕಂಥದ್ದು. ಕರೆಕ್ಟ್. ಸಕಲೇಶಪುರದಲ್ಲಿ ಪ್ರಾರಂಭ ಆಗುತ್ತೆ. ಸುಮಾರು 60 ಕಿಲೋಮೀಟರ್ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾದೋಗುತ್ತೆ. ರಸ್ತೆಗಳು ದುಸ್ಥಿತಿನಲ್ಲಿ ಸುಮಾರು 1-1.5 ಸಾವಿರ ಕೋಟಿ ಹಣವನ್ನು ಕೊಟ್ಟರು ಸಹ ಆ ರಸ್ತೆಗಳನ್ನ ಪರಿಪೂರ್ಣ ಮಾಡೋಕ್ಕಾಗಲ್ಲ. ನಾವು ಯಾವ ಸ್ಥಿತಿನಲ್ಲಿ ಇದೀವಿ ಅಂದ್ರೆ ಘಟ್ಟದ ವ್ಯಾಪಾರ, ಉಪ್ಪಿಗೆ ಬಡತನ ಅಂತಕ್ಕಂಥ ಹಿರಿಯರು ಹೇಳ್ತಾರೆ. ಗಾದಿ ಕರೆಕ್ಟ್. ನೀರು ನಮ್ಮಿಂದ ತಗೊಂಡೋಗ್ತಾ ಇರೋದು, ಸಂತೋಷ, ತಗೊಂಡೋಗ್ಲಿ. ಸಾರ್ವಜನಿಕರು ಎಲ್ಲರಿಗೂ ನೀರು ಬೇಕು. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳಿಗೂ ಕೊಡಬೇಕು, ಅದು ಕೊಡ್ಲಿ. ಆದರೆ ಆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ ಆ ಅಕ್ಕಪಕ್ಕದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ. ಈ ಭಾಗದಲ್ಲಿ ಈ ಸ್ಥಿತಿನಲ್ಲಿದೆ ಅಂತ. ಆದರೆ ಅನುದಾನದ ಕೊರತೆನೋ ಏನೋ ಅನುದಾನವನ್ನು ನಮಗೆ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಕೇವಲ 30 ಕೋಟಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಮೊನ್ನೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 300 ಕೋಟಿ ಅಲ್ಲ, ಇವತ್ತಿನ ದುಸ್ಥಿತಿನಲ್ಲಿ 1.5 ಸಾವಿರ ಕೋಟಿ ಕೊಟ್ಟರು ಸಹ ಆಗಲ್ಲ. ಆ ದುಸ್ಥಿತಿನಲ್ಲಿ ರಸ್ತೆಗಳಿದೆ. ಇವತ್ತು ಅವರು ಹೆವಿ ವೆಹಿಕಲ್ಗಳು ಒಡ್ಡಾಡಿ ಆ ಪ್ರಾಜೆಕ್ಟ್ ಮಾಡಬೇಕಾದಾಗ ಇದು ಮಾಡಿ ಎಲ್ಲ ಹಳ್ಳಿಗಳು ಇವತ್ತು ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ರಸ್ತೆಗಳ ದುಸ್ಥಿತಿಯಿಂದ ಡಸ್ಟ್ ಅಲರ್ಜಿಗಳಿಂದ ಹಿಡಿದು ಎಲ್ಲದೂ ಸಹ ಆಗ್ತಾ ಇದೆ. ನಾನು ಸದನದಲ್ಲಿ ಪ್ರತಿ ಸದನದಲ್ಲೂ ಅದರ ಬಗ್ಗೆ ನಾನು ಮಾತಾಡಿದ್ದೆ. ಈ ಥರ ಇದೆ ಸ್ಥಿತಿಗತಿ, ದಯವಿಟ್ಟು ನೀವು ಅನುದಾನ ಕೊಡಿ ಅಂತಕ್ಕಂಥದ್ದನ್ನು ಬಹುಶಃ ಮುಂದಿನ ದಿವಸಗಳ ಅವರು ಅನುದಾನ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆನಲ್ಲಿ ನಾವಿದ್ದೀವಿ. ಸರ್, ಒಂದಷ್ಟು ಜನ ಯುವ ಶಾಸಕರು ಅಂತಲೂ ಹೇಳ್ಬೋದು ಅಥವಾ ಫಸ್ಟ್ ಟೈಮ್ ಗೆದ್ದಿರೋರಾಗಿರ್ಬೋದು, ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀರಾ ತಮ್ಮ ಕ್ಷೇತ್ರ ಜನ ನ್ಯಾಯ ಒದಗಿಸ್ಬೇಕಂತ. ಇಂಥ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಿಬಿಡ್ತಾರೆ ನಿಮ್ಮ ಪಕ್ಷದ ಶಾಸಕರುಗಳನ್ನ. ಏನು ಅನ್ಸುತ್ತೆ ಸರ್ ಇಂಥ ಘಟನೆ? ಇದು ನಿಜವಾಗ್ಲೂ ಸಹ ಇದೊಂದು ತುಂಬ ದುಃಖಕರವಾದಂಥ ಘಟನೆ. ಯಾಕೆ ಅಂದರೆ ಇದು ಆ್ಯಕ್ಚುಲಿ ಯಾವುದೇ ಕಾರಣದಿಂದ ಹಿಂದಿನ ದಿವಸ ಹನಿ ಟ್ರಾಪ್ ಅಂತಕ್ಕಂಥ ವಿಚಾರವಾಗಿ ಇದು ಮಾಡಿದ್ದು. ಇದು ಪ್ರಸ್ತಾವನೆ ಮಾಡಿದ್ದು ಕಾಂಗ್ರೆಸ್ ಅವರೇ, ನಮ್ಮವರಲ್ಲ. ಇದು ಸರ್ಕಾರದ ವಿರೋಧ ಪಕ್ಷದಲ್ಲಿ ಇದ್ದು ನಾವು ಈ ಥರ ಚಟುವಟಿಕೆಗಳು ಆಗ್ತಾ ಇದೆಯಲ್ಲ ಅಂತಕ್ಕಂಥ ನಮ್ಮ ಶಾಸಕರು ಧ್ವನಿ ಎತ್ತಿದ್ದಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿ ನಮ್ಮ ಶಾಸಕರುಗಳನ್ನ 18 ಜನನ ಇವರು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಸ್ಪೀಕರ್ ಅವ್ರ ನಡೆ ಇದು ಸರಿ ಇಲ್ಲ ಅಂತಕ್ಕಂಥದ್ದು. ಬಹುಶಃ ಸ್ಪೀಕರ್ ಅವರು ಒಳ್ಳೆಯವರಿದ್ದಾರೆ. ಅವರ ನಡೆಗೆ ಬೇರೆಯವರ ಕುಮ್ಮಕ್ಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲನೇ ಬಾರಿ ಶಾಸಕರಿಗೆ ಆಮೇಲೆ ಒಂದಿಷ್ಟು ಆಸ್ಪದವನ್ನು ಕೊಡ್ತಕ್ಕಂಥದ್ದು ಪಾರದರ್ಶಕತೆ ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು. ಆದರೆ ಇಲ್ಲಿ ಒಂದು ಕಡೆ ಎಲ್ಲೋ ಬೇರೆ ಒತ್ತಡಕ್ಕೆ ಮಣಿದು 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿರೋದು ಸ್ಪೀಕರ್ ಅವರು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.